ನೋಡಪ್ಪ, ಈ ಬೆಳಗ್ಗೆ ನೆನಪುಗಳ ಮಾತು ಮಧುರ ಅಂತೇಳಿ ಒಂದು ವಿಸ್ಮಯವಾಗಿರ್ತಕ್ಕಂಥ ಒಂದು ಚಲನಚಿತ್ರನ ತಾವು ಬೆಳಗ್ಗೆ ತಂದಿದ್ದೀರಿ. ಇಲ್ಲಿಗೆ ಸುಮಾರು 3 ದಿನ ಆಗಿದೆ. ಏನು ಈ ಕಪಾಲಿ ಮಂದಿರದಲ್ಲಿ ಅದು ಹೊಸದಾಗಿ ಥಿಯೇಟರ್ ಕಟ್ಟಿದ್ದಾರೆ. ಈ ಒಂದು ಬಹುದೊಡ್ಡ ಥಿಯೇಟರ್ನಲ್ಲಿ ತಾವು ಈ ಒಂದು ನೀವು ಡೈರೆಕ್ಷನ್ ಮಾಡಿರ್ತಕ್ಕಂಥ ನೆನಪುಗಳ ಮಾತು ಬಂದ ನೋಡಲಿಕ್ಕೆ ಜನಸಾಗರ ಬಂದಿದೆ. ಸೊ ನನಗೂ ಒಂದು ಬಹಳ ತುರ್ತಿನ ಒಂದು ಕೆಲಸ ಇದ್ರು ಸರಿ, ಭಾನುವಾರ ಆದರೂ ನನಗೆ ಆಪ್ತ ಸ್ನೇಹಿತರು ಅಂತ ಹೇಳಕ್ಕೆ ತಪ್ಪಾಗಲ್ಲ. ಯಾಕೆಂದ್ರೆ ಅಫ್ಜಲ್ ಅವರು ಈಗಾಗಲೇ ನನಗೆ 4 ವರ್ಷ ಪರಿಚಯ ಆದ್ರೂ ಸುಮಾರು ಫಿಲ್ಮ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಾನು ಕಂಡೆ, ಡೆಲ್ಲಿಗೆ ಹೋದ ನನಗೆ ಕರೆ ಬಂತು. ಈಗ ರಾಗಿಣಿ ಮೇಡಮ್ ಹತ್ರ ಯಾವುದೋ ಒಂದು 5 ಕೋಟಿ ಚಲನಚಿತ್ರ ಮಾಡ್ತಿದ್ದಾರೆ ಅಂತ ಹೇಳಿ ನನಗೆ ಬಿಸಿ ಸುದ್ದಿ ಬಂತು. ನಾನು ಆಗ್ಲಿಂದನೇ ನಮ್ಮ ಅಫ್ಜಲ್ ಸರ್ಗೆ ಕರೆ ಮುಖಾಂತರ ಮಾಡಿ ಶುಭ ಕೋರ್ತೀನಿ. ಹೀಗಿದ್ದಾಗ ಇವತ್ತು ಅವ್ರ ಹುಟ್ಟುಹಬ್ಬ ಇದ್ದಾಗ ಅವ್ರಿಗೆ ಶುಭ ಕೋರೋಣ ಅಂತ ಹೇಳಿ ನಮ್ಮ ಜನವತಿಯಿಂದ ನಮ್ಮ ಶಿವರುದ್ರಿ ಆಗ್ಬೋದು, ಪುರುಷೋತ್ತರ ಆಗ್ಬೋದು, ಆಮೇಲೆ ನಮ್ಮ ರಂಗಸ್ವಾಮಿ ಆಗ್ಬೋದು, ಇನ್ನೂ ನಮ್ಮ ಆಫೀಸ್ ಸಿಬ್ಬಂದಿಗಳಿಂದ ಕರ್ಕೊಂಡು ಇವತ್ತು ಏನು ನಮ್ಮ ಅಫ್ಜಲ್ ಸರ್ಗೆ ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡು ಕೇಕ್ ಕಟ್ಟಿಗೆ ಒಂದು ಸಮಾರಂಭ ಇಟ್ಕೊಂಡ್ವಿ. ಇದೇ ರೀತಿ ಅಫ್ಜಲ್ ಸರು ನಾಡಿನಾದ್ಯಂತ ಹೆಸರು ಮಾಡ್ಲಿಕ್ಕೆ ತಿರುತ್ತಾ, ಆ ದೇವರು ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ತಿರುತ್ತಾ ನಾನು ಮತ್ತೊಮ್ಮೆ ಶುಭಾಶಯ ಹೇಳ್ತೀನಿ. ಸರ್ ನಮಸ್ಕಾರ. ಸರ್, ಈಗಿದ್ದಾಗ ತಾವು ನಾಡಿನ ಜನತೆಗೆ ತಮ್ಮ ಒಂದು ಸಂದೇಶ ಏನು, ನೆನಪುಗಳ ಮಾತುಕತೆಯಲ್ಲಿ ಇರ್ತಕ್ಕಂಥ ವಿಸ್ಮಯಗಳೇನು ಒಂಚೂರು ತಿಳಿಸ್ಕೊಡಿ ಸರ್. ಥ್ಯಾಂಕ್ ಯು. ಮೊದಲಿಗೆ ಮಾಸ್ ಟಿವಿ ತಂಡಕ್ಕೆ, ನಾಗರಾಜ್ ಗುಬ್ಬಚ್ಚಿ, ಪುರುಷೋತ್ತಮ್ ಹಾಗೂ ತಮಗೆ ಕರ್ಣನ್ ಸರ್ಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಇವತ್ತು ನನ್ನ ಹುಟ್ಟುಹಬ್ಬ. ಸೊ ಅದೇನೋ ನಾನು ಹಳೆ ಸರ್ವಿಸ್ ಕೊಟ್ಟಿರೋದ್ರಿಂದ, ಸಿನಿಮಾ ರಂಗದಲ್ಲಿ ನನ್ನ ಸೇವೆ ಸಲ್ಲಿಸಿರೋದ್ರಿಂದ ಜನ ಪ್ರೀತಿಯಿಂದ ವಿಶ್ ಮಾಡ್ತಾರೆ. ಈಗ ನಿಮಗೆ ಗೊತ್ತು, ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಅರ್ಧ ಗಂಟೆ ಕಾಯಬೇಕಾದ ಅಷ್ಟೊಂದು ಫೋನ್ ಬರ್ತಾ ಇದೆ, ತುಂಬ ಮೆಸೇಜ್ಗಳಿದೆ. ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ನಿಮ್ಮ ವಾಹಿನಿ ಮೂಲಕ ಧನ್ಯವಾದ ಬಯಸ್ತೀನಿ. ನಾವು ಮಾಡಿದ್ದುಣ್ಣೋ ಮಹಾರಾಯ ಅಥವಾ ಕರ್ಮ ರಿಟರ್ನ್ಸ್ ಪಾಲಿಸಿನಲ್ಲಿ ನಾನು ನಂಬಿಕೆ ಇಡ್ತೀನಿ. ನಾವು ಒಳ್ಳೆ ಕೆಲಸ ಯಾವುದಾದ್ರೂ ಜನರಿಗೆ ಮಾಡಿದರೆ ಅದು ನಮ್ಗೆ ರಿಟರ್ನ್ ಬರುತ್ತೆ. ಅದೇ ಒಂದಿದು. ನಾನು ತುಂಬ ಹೊಸ ಕಲಾವಿದರಿಗೆ ಅವಕಾಶ ಕೊಡೋದಾಗಲಿ, ಅವ್ರ ಬಗ್ಗೆ ಬರಹ ಬರೆಯೋದಾಗಲಿ ಏನೋ ಒಂದು ಮಾಡ್ತಾ ಇದ್ದೆ ಕನ್ನಡ ಸಿನಿ ಒಂದು ಪ್ರೇಕ್ಷಕನಾಗಿ. ಪತ್ರಿಕೆ ಶುರು ಮಾಡಾದ್ಮೇಲೂ ತುಂಬ ಜನಕ್ಕೆ ಇದು ಮಾಡ್ತಾ ಇದ್ದೆ. ಅದಕ್ಕೆ ಆ ಪ್ರೀತಿ ನನಗೆ ಈಗ ಬರ್ತ್ಡೇ ಟೈಮ್ನಲ್ಲಿ ಕೊಡ್ತಾರೆ. ಸೊ ನೆನಪುಗಳ ಮತ್ತು ಮಧುರ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಯಿತು ಗ್ರ್ಯಾಂಡಾಗಿ. ಅದಕ್ಕೆ ನಾನು ನಿರ್ಮಾಪಕರಾದ ಸವೆನ್ ರಾಜ್ ಅವರಿಗೂ ಆಭಾರಿಯಾಗಿದ್ದೀನಿ. ಆ ಚಿತ್ರದ ಮುಖೇನ ನನಗೆ ಇವತ್ತು ಒಂದು 2 ಸಿನಿಮಾ ನಿರ್ದೇಶಕನಾಗಿ ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ತುಂಬ ಸಂತೋಷ ಪಟ್ಟಿದ್ದೀನಿ. ಸೊ ನಿಮ್ಮ ವಾಹಿನಿ ಮೂಲಕನೇ ನಿರ್ಮಾಪಕರಾದ ರವಿಕುಮಾರ್ ಅವರು ಅನೌನ್ಸ್ ಮಾಡಿದ್ರು, ನನ್ನ ಮುಂದಿನ ಸಿನಿಮಾ ಕರ್ಮಕಾಂಡ ಅಫ್ಜಲ್ ಅವ್ರು ಡೈರೆಕ್ಷನ್ ಮಾಡ್ತಾರೆ ಅಂತ. ಸೊ ಹೀಗೆ ನನ್ನ ಈ 2026ನಲ್ಲಿ ರಾಗಿಣಿ ಮೇಡಮ್ ಜೊತೆ ಸಾರಿ ಕರ್ಮ ರಿಟರ್ನ್ಸ್, ಅದು ಬ್ರಹ್ಮ ಸರ್ ನಿರ್ದೇಶನದ ಚಿತ್ರ, ಅದ್ದೂರಿಯಾಗಿ ಹಾಲಿವುಡ್ ಸ್ಟೈಲಲ್ಲಿ ಬಂದಿದೆ. ರೆಡ್ ಡ್ರಮ್ ಅಂತ ಪ್ರಮೋದ್ ಜೋಯಿಸ್ರವರ ಒಂದು ಚಿತ್ರ. ಸೊ ಅದೊಂದು ಬರ್ತಾ ಇದೆ. ನಂತರ ನಂದೇ ನಿರ್ದೇಶನದ ಹೊಸ ಥರ ಕಂಪ್ಲೀಟ್ ಆಗಿದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಗುಲ್ಬರ್ಗದವರು ಶ್ರೀ ಅವರು ಜೈ ವಿಜಯ್ ಪ್ರೊಡಕ್ಷನ್ರವರ ನಿರ್ಮಾಣದಲ್ಲಿ ಅದೊಂದು ಅದ್ದೂರಿ ಸಿನಿಮಾ ಬರಲಿದೆ. ಅದರಲ್ಲಿ ಬ್ರಹ್ಮ ಸರ್ ಮೇನ್ ನಾಯಕ ಲೀಡ್ ಆಗಿ, ನಾನು ನಾಗರಾಜ್ ಗುಬ್ಬಚ್ಚಿ ಎಲ್ಲ ಆ್ಯಕ್ಟ್ ಮಾಡಿದ್ದೀವಿ. ಅದೊಂದು ತುಂಬ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನನ್ನ ನೆನಪುಗಳ ಮಾತು ಮಧುರ ಮಿಕ್ಸೆಡ್ ರಿವ್ಯೂಸ್, ಮಿಕ್ಸೆಡ್ ರೆಸ್ಪಾನ್ಸ್ ಪಡೆದಂತಹ ನೆನಪುಗಳ ಮಾತು ಮಧುರ ರಿಲೀಸ್ ಆಯಿತು. ಸೊ ಸತತ ಈ ವಾರ ಎಲ್ಲ ರಿಲೀಸು, ಆಮೇಲೆ ಥಿಯೇಟರ್ ಕಡೆ ವಿಸಿಟು, ನಮ್ಮ ಸ್ನೇಹಿತರು ಸಿನಿಮಾ ನೋಡೋಕ್ಕೆ ಬಂದಾಗ ಭೇಟಿಯಾಗಿ ಆ ಕುತೂಹಲದಿಂದನೇ ಇದೆ. ಎಲ್ಲರೂ ಧೈರ್ಯ ಕೊಟ್ಟರು, ಪರವಾಗಿಲ್ಲ, ಬೋಲ್ಡ್ ಕಂಟೆಂಟ್ ಇದ್ದರು, ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ಆ ಖುಷಿನಲ್ಲೇ ಈಗ ಮುಂದಿನ ಈ ವರ್ಷಕ್ಕೆ ನನ್ನ ಕರ್ಮಕಾಂಡ ಅಂತ ಒಂದು ಹೊಸ ಸಿನಿಮಾ, ಇನ್ನೊಂದು ಸಿನಿಮಾ ಗೊತ್ತಾಗ್ತದೆ. ಸರ್, ಹೀಗಿದ್ದಾಗ ನನಗೆ ಈ ಬೆಳಗ್ಗೆ ಹಾಸನದಿಂದ ಕರೆ ಮಾಡಿದ್ರು ನನ್ನ ಸ್ನೇಹಿತರು. ಈ ನಮ್ಮ ಯಾವ್ದೋ ಪೃಥ್ವಿ ಅಂತೇಳಿ ಏನು ಪೃಥ್ವಿ ಟೆಕ್ಕಿಸಲ್ಲಿ ಹಾಸನ ಜಿಲ್ಲೆ ಮಾಡಿದ್ದೀರಾ, ಜೊತೆಗೆ ನಮ್ಮ ಬಹಳಷ್ಟು ಜನ JP ನಗರ, ಸಿದ್ಧಲಿಂಗೇಶ್ವರ ಅಂತ ಟಾಕೀಸು, ಮತ್ತೆ ಮಹಲ್, ಗೋಪಾಲನ್ ಮಹಲ್, ಇದೇ ರೀತಿ ಮೈಸೂರು, ತುಂಬಾ ಸ್ನೇಹಿತರು ನನ್ನ ಕರೆ ಮಾಡಿ ಚಿತ್ರ ಬಹಳ ಅತ್ಯುತ್ತಮವಾಗಿದೆ, ಯಾಕೆಂದ್ರೆ ಇರೋದು ಸತ್ಯ ಹೇಳಿದ್ದಾರೆ, ಇಂಥವ್ರು ಬೇಕು, ಯಾಕೆಂದ್ರೆ ಎಷ್ಟೋ ಹಣಕಾಸು ಕೊಟ್ಟು ಇಂಥ ಹೀರೋ ಬೇಕು, ಇಂಥ ಡೈನಾಮಿಕ್ ಹೀರೋ ಬೇಕು, ಡೈನಾಮಿಕ್ ಹೀರೋಯಿನ್ ಬೇಕು ಅಂತಾರೆ. ನೀವು ಅದು ಹೇಗೆ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಇದಕ್ಕೆ ನೆನಪುಗಳ ಮಾತು ಮಧುರ ಅಂತ ಹೇಳಿ ಇಡ್ಲಿಕ್ಕೆ ಒಂದು ಯಾಕೆ ಹೆಸರಿಟ್ರಿ ಸರ್? ಇದು ಒಂದು 4 ಜನರ ಸ್ನೇಹಿತರ ಮಾತು.
ಕಥೆ ಆಗೋದು. ಎಲ್ಲ ನೆನಪುಗಳು ಮಧುರವಾಗಿಯೇ ಇರುತ್ತೆ. ಇಲ್ಲಿ ಅವರ ಜೀವನದಲ್ಲಿ ಕಹಿ ಘಟನೆಗಳು ನಡೆದಿದೆ. ನಾನು ನೆನಪುಗಳ ಮಾತು ಕಹಿ ಅಂತ ಇಡಕ್ಕಾಗಲ್ಲ. ಇದು ಸಿನಿಮಾ. ಮಧುರ ಅನ್ನೋ ಕಡೆ ನಾನು ಒಂದು ಸ್ಕೆಚ್ನಲ್ಲಿ ರೆಡ್ ಕೊಟ್ಟಿದ್ದೀನಿ. ರಕ್ತಪಾತ ಅಥವಾ ಏನೋ ಕಹಿ ಘಟನೆ, ಘೋರ ದುರಂತ ನಡೆದಿದೆ ಅಂತ ಸೂಚ್ಯಂಕವಾಗಿ ಪೋಸ್ಟರ್ನಲ್ಲೇ ನಾನು ಹೇಳಿದ್ದೀನಿ. ಓಕೆ ಸೊ ಅದು ಜನರು ಸಿನಿಮಾ ನೋಡಾದ್ಮೇಲೆ ಗೊತ್ತಾಗುತ್ತೆ, ಇದು ಮಧುರ ಅಲ್ಲಪ್ಪ, ಅಯ್ಯೋ ಈ ತರನು ನಡೆಯುತ್ತೆ ಲೈಫ್ ನಲ್ಲಿ ಅಂತ. ಹೀಗಾಗಿ ಇಲ್ಲ, ತುಂಬಾ ಜನ ಹೇಳಿದ್ರು. ಅದರಲ್ಲೂ ಮತ್ತೆ ಏನು ವರ್ಲ್ಡ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸೆವೆನ್ ಸರ್, ನಮ್ಗೆ ಆತ್ಮೀಯರು. ಯಾಕೆಂದ್ರೆ ಈಗ ನಡೆದ ಒಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿನಲ್ಲಿ ಸಾರು ನಮ್ಮ ಜಯಮಾಲ ಮೇಡಮ್ ಜೊತೆಗೆ ಒಂದು ಕಮಿಟಿಲಿ ಇರ್ತಕ್ಕೆ, ಕಮಿಟಿನಲ್ಲಿ ಇದ್ಕೊಳಕ್ ಅವಕಾಶ ಸಿಕ್ಕಿ ಅಂತ ಹೇಳಿ ಕರೆ ಮಾಡಿದ್ರು. ನಾನು ಸೆವರಾಜ್ ಸರ್ಗೆ ವಿಶ್ ಮಾಡಿದೀನಿ. ಇದೇ ರೀತಿ ನಿಮ್ಮ ಚಿತ್ರ ನೂರಾರು ಜನ ಕಂಡು ಜಯಬೇರಿ ಸಾರಿಸ್ಲಿ. ಜೊತೆಗೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಈ ಚಿತ್ರ ನಿಮಗೆ ಒಂದು ಒಳ್ಳೆ ಏನು ಈ ಚಿತ್ರಕ್ಕೆ ನಿಮ್ಗೆ ಒಂದು ಸಿಗ್ಲಿ ಸರ್, ನಿಮ್ಗೆ ಬೆಸ್ಟ್ ಆಫ್ ದಿ ಫಿಲಿಂ ಅಂತ ಹೇಳಿ ಚಾಯ್ಸಾಗ್ಲಿ ಹೇಳ್ತಾ ನಮ್ಮ ಚಾನಲ್ ವತಿಯಿಂದ ತಮಗೆ ಶುಭ ಕೋರ್ತೀವಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದಕ್ಕೆಲ್ಲ ಕಾರಣಕರ್ತರು ತಾವು, ನಮ್ಮ ಸೆವೆನ್ ಸರ್, ನಮ್ಮ ಸ್ನೇಹಿತರ ವರ್ಗದವರಿಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನನ್ನ ಹುಟ್ಟುಹಬ್ಬಕ್ಕೆ ದೂರದಿಂದ ಹಾರೈಸ್ತಾ ಇರೋ ನಿಮ್ಮ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆ ಈಗ ತಾನೇ ಚಲನಚಿತ್ರಕ್ಕೆ ಸುಮಾರು ನಮ್ಮ ಮಾಸ್ ಟಿವಿ ವರ್ಗದವ್ರನ್ನ ಖುದ್ದಾಗಿ ಕರ್ಸ್ಕೊಂಡೋಗಿ ಫಿಲ್ಮ್ ತೋರಿಸ್ಕೊಂಡ್ರೆ ಬನ್ನಿ ಸರ್, ನಾಗಗುಬ್ಬಚ್ಚ ಬನ್ನಿ. ತಮಗೆ ತುಂಬಾ ಧನ್ಯವಾದಗಳು. ಈ ಒಂದು ಚಲನಚಿತ್ರದಲ್ಲಿ ಬಹಳ ಒಂದು ಸಣ್ಣ ಪಾತ್ರ ಇದ್ರು ಎಲ್ಲರ ಮನಸ್ಸಿಗೆ ತಾವು ಪಾತ್ರ ಆದ್ರಿ. ಅನಂತ ಧನ್ಯವಾದಗಳು ಸರ್. ಇದೇ ರೀತಿ ಪಾತ್ರ ಮಾಡ್ಕೊಂಡ್ರಿ ಸರ್. ಇದು ಫೋಟೋಗ್ರಫಿ ತರ ಮಾಡಿದೆ ಸರ್. ಹೌದು ಸರ್, ಬಹಳ ಉತ್ತಮವಾಗಿದೆ ಸರ್. ಯಾಕೆಂದ್ರೆ ನಾನು ಸರ್ ಕೇಳಿದೆ, ನಂಗೆ ಆಲೇ ಟ್ರೈಲರ್ ಕರ್ಕೊಂಡಿದ್ರು, ಆದ್ರೆ ಕೇಳಿದೆ ಇದು ಒಂಥರ ಬಹಳ ಅದ್ಭುತವಾಗಿದೆ. ಯಾಕೆಂದ್ರೆ ಕೆಲವರು ಏನ್ ಮಾಡ್ತಾರೆ, ಫಿಲ್ಮ್ ನೋಡ್ತೀವಲ್ಲ ಕ್ಲಾರಿಟಿ ಬರಲ್ಲ, ಇದು ಬಹಳ ಅತ್ಯುತ್ತಮವಾಗಿದೆ ಕ್ಲಾರಿಟಿ. ಓಕೆ, ಥ್ಯಾಂಕ್ ಯು ತಗೊಳ್ಳಿ ಸರ್. ಈಗ ತಾವು ಫೋಟೋಗ್ರಫಿ ಮಾಡಿದ್ದೀರಾ, ಏನ್ ಹೇಳ್ತೀರಾ ಸರ್ ನಮ್ಮ ಜನತೆಗೆ? ಸರ್, ನಾನು ಸುಮಾರು ಒಂದು 100 ಸಿನಿಮಾ ಮೇಲೆ ವರ್ಕ್ ಮಾಡಿದ್ದೆ. ತುಂಬಾ ಜನ ಫೋಟೋಗ್ರಾಫರ್ ಆಗಿ ನೋಡಿದ್ರು. ಅಫ್ಜಲ್ ಸರ್ ಫೋಟೋಗ್ರಾಫರ್ BTS ಫೋಟೋ ಇದರಿಂದ ನೋಡಿ ಆಮೇಲೆ ಇವಾಗ ಆಕ್ಟರ್ ಆಗಿ ಮಾಡಿದ್ದಾರೆ. ಅವರು ನಾ ಫೋಟೋಗ್ರಾಫರ್ ಆರ್ಟಿಸ್ಟ್ ಆಗಿ ಮಾಡಿಸಿದಕ್ಕೆ, ನಟನಾಗಿ ಮಾಡಿಸಿದಕ್ಕೆ ಅಫ್ಜಲ್ ಸರ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ. ಆದ್ರೂ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಅನಂತ ಧನ್ಯವಾದಗಳು ಸರ್. ನನಗೆ ಫೋಟೋಗ್ರಾಫರ್ ಇಂದ ನಟನಾಗಿ ಮಾಡಿದಕ್ಕೆ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ, ಆದ್ರೂ ಧನ್ಯವಾದಗಳು ಸರ್. ಏನಿಲ್ಲ, ನನ್ನ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ. ನಾನು ಯಾವತ್ತೂ ಹೊಸಬರಿಗೆ ಇಂಡಸ್ಟ್ರಿ ಬರಬೇಕು, ಬೆಳಿಬೇಕು ಅಂತ ಆಶಯ ಪಡವನು. ಅದರಲ್ಲಿ ನೀವು ಒಬ್ರು. ನಮ್ಮ ಏನು ಸ್ನೇಹ ಇದೆ ಅದು ನಿಮ್ಮ ಕೆಲಸದಲ್ಲಿ ನೀವು ಆರಾಮಾಗಿ ಮಾಡಿದ್ದೀರಾ. ಕಡಿಮೆ ಪೇಮೆಂಟು ಜಾಸ್ತಿ ಪೇಮೆಂಟು ನಾವು ಹೇಳಿದ ಪೇಮೆಂಟ್ಗೆ ನೀವು ಮಾಡಿದ್ದೀರಾ. ನಿಮ್ಮಲ್ಲಿ ಒಬ್ಬ ಕಲಾವಿದನ್ ಕಂಡೆ ನಾನು ಹೊಸ ತರದಲ್ಲಿ ಒಂದು ಸೆಕೆಂಡ್ ಲೀಡ್ ಆಗಿ ಅವಕಾಶ ಕೊಟ್ಟಿದ್ದೀನಿ. ಅದು ಇನ್ನೇನು ತೆರೆಗೆ ಬರಲಿದೆ. ಅದೇ ತರ ಮತ್ತೆ ಇನ್ನೊಂದು ಪಾತ್ರ ಸೃಷ್ಟಿ ಮಾಡಿದೆ. ನೆನಪುಗಳ ಮಾತು ಮಧ್ಯದಲ್ಲಿ ಒಳ್ಳೆ ಪಾತ್ರ ಕೊಟ್ಟೆ. ನನ್ನ ಮುಂದಿನ ಸಿನಿಮಾದಲ್ಲೂ ನೀವು ನನ್ನ ಜೊತೆ ಇರಬೇಕು, ಕರ್ಮಕಾಂಡ ಸಿನಿಮಾದಲ್ಲೂ ನೀವು ಇರಬೇಕು ಅಂತ ನಾನು ಬಯಸ್ತೀನಿ. ಒಳ್ಳೇದಾಗ್ಲಿ. ಸೊ ಈ ಫ್ಯಾಮಿಲಿ ಅವ್ರ ಜೊತೆ ನೀವು ಬಿಗ್ ಸ್ಕ್ರೀನ್ ನಲ್ಲಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ನೀವೇ ಹೇಳಿ ಅಲ್ವಾ? ಅದು ಹೆಂಗ್ ಹೇಳೋ ಗೊತ್ತಾಗ್ತದೆ. ತುಂಬಾ ಖುಷಿ ಅನಿಸ್ತು. ಬಟ್ ನಾನು ಯಾಕಂದ್ರೆ ಫೋಟೋಗ್ರಾಫರ್ ಇಂದ ಆರ್ಟಿಸ್ಟ್ ಆಗಿ ನೋಡಿದಾಗ ನಂಗೆ ಅಷ್ಟು ಇದು ಆಗ್ತಿರ್ಲಿಲ್ಲ, ಥಿಯೇಟರ್ ಅಲ್ಲಿ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಫೋಟೋಗ್ರಾಫರ್ ಇಂದ ಒಳ್ಳೆ ನಟನಾಗಿ ನಾ ಸ್ಕ್ರೀನ್ ನಲ್ಲಿ ನೋಡಿದಾಗ ಎಷ್ಟು ಖುಷಿ ಆಯ್ತಂದ್ರೆ ನಂಗೆ ಅಲ್ಲಿ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೊಂಥರ ಆನಂದ ಬಾಷ್ಪಕ್ಕೆ ಇದ್ನೇ ಆಗ್ತಾ ಇಲ್ಲ, ತಡ್ಕೊಳಕ್ಕೆ ಆಗಲ್ಲ, ಆ ತರ ಆಗ್ತಾ ಇತ್ತು. ಆದ್ರೂ ಒಳ್ಳೆ ನಟನಾಗಿ ನೀವು ಅವಕಾಶ ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು ಸರ್. ನಿಮ್ಗೂ ಕೂಡ ಅನಂತ ಧನ್ಯವಾದಗಳು ಸರ್. ನಿಮ್ ಬಗ್ಗೆ ಸರ್ ಹೇಳಿದ್ರು, ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಸರ್, ನಮ್ಗೆಲ್ಲ ಸಹಕರಿಸ್ತಾ ಇರೋದಕ್ಕೆ ಮತ್ತೆ ನಮ್ಮ ಬೆಂಬಲಿಸ್ತಾ ಇರೋದಕ್ಕೆ ಸರ್. ಸರ್ ಈಗ ಏನು ಹೇಳ್ತೀನಿ ಅಂದ್ರೆ, ಈಗ ತಾನೇ ಅಫ್ಸಲ್ ಸರ್ ಹೇಳಿದ್ರು, ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ. ಹೌದು ಸರ್, ಕರೆಕ್ಟ್. ಈಗ ನಮಗೆ ಬಿಸ್ನೆಸ್ ಯಾರು ಬೇಕಾದ್ರೂ ಕೊಡ್ತಾರೆ, ಹೋಗ್ತಾರೆ, ಹಣ ಕೊಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಆದ್ರೆ ನಮ್ಮನ್ನ ಆ ಬಿಸ್ನೆಸ್ ನ ಮತ್ತೊಂದು ಒಂದು ಹಂತಕ್ಕೆ ತಗೊಂಡೋಗೋದು ಕೆಲವರೇ. ಎಲ್ರು ಅಂತಾರೆ ಅವ್ರು ನನ್ನ ಕೈ ಕೆಳಗೆ ಇರ್ಬೇಕು, ನಾನು ಕುಟುಂಬ ಮಾಡ್ಬೇಕು ಅಂತ ಹೇಳಿ ಒಂದು ಚರಿತ್ರೆ ಇದೆ. ಯಾವ್ದೇ ಆಗ್ಬೋದು, ಫಿಲ್ಮ್ ಆಗ್ಬೋದು ಅಥವಾ ಒಂದು ಯಾವ್ದೋ ಒಂದು ಡಾಕ್ಟರ್ ವಿದ್ಯೆ ಆಗ್ಬೋದು, ಮತ್ತೆ ಒಂದು ಯಾವ್ದೇ ವಿದ್ಯೆ ಆಗ್ಬೋದು. ಇದಂತ ಇಲ್ಲ, ತನ್ನ ಕೈ ಕೆಳಗೆ ಇರ್ಬೇಕು, ನಾನು ಕೊಟ್ಟೇಶೆ ಮಾಡ್ಬೇಕು, ಅವ್ರು ಇನ್ನು ನಮ್ಮಿದ್ರಲ್ಲೇ ಇರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅಫ್ಸಲ್ ಸರ್ ನಿಮ್ಮ ಒಂದು ಕನಸುಗಳನ್ನ ಇಟ್ಕೊಳ್ದೇ ಇದ್ರು ನಿಮ್ಮನ್ನ ನಟನಾಗಿ ಅವ್ರು ನಿಮ್ಮನ್ನ ದರಗಿತ ಇದೆ ಅಂತ ಹೇಳ್ಬೋದು. ಇದೇ ರೀತಿ ಅಫ್ಸಲ್ ಸರ್ ತನ್ನ ಒಂದು ಪ್ರಾಮಾಣಿಕ ಹುದ್ದೆಗೆ ಅಲಂಕರಿಸಿ ಕಾಯಕವೇ ಕೈಲಾಸ ಅಂತ ಹೇಳಿ ಏನ್ ನಂಬ್ಕೊಂಡಿದ್ರೆ ಆ ಕೆಲಸ ನಮ್ಮ ಅಫ್ಸಲ್ ಸೂಪರ್ ಸ್ಟಾರ್ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಕರ್ನಾಟಕದ ಹೆಚ್ಚಿನ ಒಂದು ಚಲನಚಿತ್ರ ನಾಡೇ ತಿರುತ್ತಾ ಮತ್ತೊಮ್ಮೆ ಶುಭ ಕೋರ್ತೀನಿ. ಥ್ಯಾಂಕ್ ಯು, ನಮಸ್ತೆ.
ಇವತ್ತು ನಮ್ಮ ಮಾಸ್ ಟಿವಿಗೆ ನಮ್ಮ ವರ್ಲ್ಡ್ ರೆಕಾರ್ಡ್ ಆಗಿದ್ದಾರೆ ಸೆವೆನ್ ರಾಜ್ ಅವರು ಬಹಳ ಒಂದು ಅದ್ಭುತವಾಗಿ ಒಂದು ಚಲನಚಿತ್ರ ಮಾಡಿದ್ದಾರೆ. ಮೊದಲನೇದಾಗಿ ನನ್ನ ಆತ್ಮೀಯ ಸ್ನೇಹಿತರಾಗಬಹುದು ನಮ್ಮ ಈ ಫಿಲ್ಮ್ ಡೈರೆಕ್ಟರ್ ಆಗಿರ್ತಕ್ಕಂಥ ಅಬ್ದುಲ್ ಸರ್ ಇವತ್ತು ಹುಟ್ಟುಹಬ್ಬ. ಆ ಒಂದು ಸಲುವಾಗಿ ಆ ಹುಟ್ಟುಹಬ್ಬನ ನಾನು ಸೆವೆನ್ ರಾಜ್ ಅವರಿಗೆ ಒಂದು ಮಾಲಾರ್ಪಣೆ ವಿಶ್ ಮಾಡೋ ಮೂಲಕ ಅವ್ರಿಗೆ ಸಿಹಿ ತಿಳಿಸಿದ್ದೀನಿ. ಈ ಎಲ್ಲ ಒಂದು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಷ್ಟೋ ಜನ ಆಕ್ಟ್ರೆಸ್ಸು ನನಗೆ ದೊಡ್ಡ ದೊಡ್ಡ ಕಲಾವಿದರು ಬೇಕು, ದೊಡ್ಡ ದೊಡ್ಡ ಹೀರೋಯಿನ್ ಬೇಕು ಅಂತೇಳಿ ಕನಸುಗಳು ಕಟ್ಕೊಂಡು ಎಷ್ಟೋ ಕೋಟ್ಯಾನುಗಟ್ಲೆ ಲಾಸ್ ಮಾಡಿಕೊಡೋದು ಉಂಟು. ಈಗ ನಮ್ಮ ಅಫ್ಜಲ್ ಸರ್ ಅವರು ಒಂದು ಚೊಕ್ಕವಾಗಿರ್ತಕ್ಕಂಥ ಚಿತ್ರಣ, ಯಾಕೆಂದ್ರೆ ಕೆಲವು ಏನೋ ಒಂದು ತೋರ್ತಾರೆ, ಆಕಾಶ ತೋರ್ತಾರೆ, ಒಂದು ಬೇರೆ ಏನೋ ತೋರ್ತಾರೆ. ನೈಜ ಕಥೆಗಳನ್ನ ಮನುಷ್ಯ ಹೇಗಿರ್ಬೇಕು, ಈ ಒಂದು ಸಮಾಜ ಹಣ ಇದ್ರೆ ಹೇಗಿರುತ್ತೆ, ಒಂದು ಈ ಫಿಲಿಮಿಂದ ಒಂದು ಸಿಲ್ವರ್ನ ಕಳ್ಕೊಂಡು ಸಿಲ್ವರ್ಗೋಸ್ಕರ ಒಂದು ಡೈಮಂಡ್ನ ಕಳ್ಕೊಂಡ್ರು ಅಂತೇಳಿ ಒಂದು ಒಂದು ಒಳ್ಳೆಯ ಒಂದು ಸಂದೇಶ ಕೊಟ್ಟಿದ್ದಾರೆ. ಇದೇ ರೀತಿ ನಮ್ಮ ಸೆವೆನ್ ಸೂಪರ್ ಸ್ಟಾರ್ ಅವರು ಈಗಾಗಲೇ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿನಲ್ಲಿ ಗೆದ್ದಿದ್ದಾರೆ. ಎಲ್ಲರ ಮನಸ್ಸು ಗೆದ್ದರ ತರ ಇನ್ನೂ ಒಂದು ಕನ್ನಡದಂತ ಎಲ್ಲ ಒಂದು ಪ್ರೇಕ್ಷಕರನ್ನ ಗೆಲ್ಬೇಕು ಅಂತ ಹೇಳ್ತಾ ನಾನು ಅವ್ರಿಗೆ ಮತ್ತೊಮ್ಮೆ ಶುಭಾಶಯ ಹೇಳ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಮಾತು ಮಧುರ ಮೂವಿ ತುಂಬಾನೇ ಚೆನ್ನಾಗಿ ತೆಗೆದಿದ್ದಾರೆ. ಯಾಕಂದ್ರೆ ಹೊಸಬರಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಟ್ಟು ಸರ್, ಜನತೆಗೆ ಈ ಫಿಲ್ಮ್ ನೋಡಿ ಏನ್ ಅನ್ಸುತ್ತೆ? ನಿಮ್ಮ ಸ್ನೇಹಿತರೆಲ್ಲ ಬಂದಿದ್ದೀರಾ, ಏನ್ ಅನ್ಸುತ್ತೆ ಈ ಫಿಲ್ಮ್ ನೋಡಿ? ನಿಮ್ಗೆ ಅನ್ಸುತ್ತೆ? ಸಿನಿಮಾಲಿ ಕಲಿಯೋದಿದೆ ಸರ್. ಏನಂದ್ರೆ ಪ್ರಾಕ್ಟಿಕಲ್ ಆಗಿ ಏನಿದೆ ಅದನ್ನ ತೋರಿಸಿರೋದ್ರಿಂದ ಒಳ್ಳೇದು ಕೆಟ್ಟದ್ದು ಏನು ಅನ್ನೋದು ಗೊತ್ತಿದೆ. ಬಟ್ ಫ್ಯೂಚರ್ ಅಲ್ಲಿ ಅವುಗಳೆಲ್ಲ ಏನೇನು ಹಿಂಗೆ ಯಾವ ತರ ಇರ್ಬೇಕು ಅನ್ನೋದು ದುಡುಕ್ಬಾರ್ದು ಅನ್ನೋದೊಂದು ಪಕ್ಕ. ಸರ್, ನೀವು ಕಾರ್ಯಕ್ರಮ ಬಂದಿದ್ದೀರಾ, ನಿಮ್ಗೆ ಈ ವಿಷಯ ಹೆಂಗ್ ಗೊತ್ತಾಯ್ತು? ಈ ಒಂದು ಕಪಾಲೆ ಟಾಕೀಸ್ ನಲ್ಲಿ ನಮ್ಮ ಸೆವೆನ್ ರಾಜ್ ಅವ್ರ ಫಿಲಂ ಓಡ್ತಾ ಇದೆ ಇವತ್ತು ಅಂತ ಹೇಳಿ ತುಂಬ್ತಾ ಇದೆ ಥಿಯೇಟ್ರು. ಇದ್ರ ಬಗ್ಗೆ ಹೆಂಗ್ ನಿಮ್ಗೆ ವಿಷಯ ಪಾಸ್ ಆಯ್ತು? ಓಕೆ ಸರ್, ಎಷ್ಟು ಜನ ಬಂದಿದ್ದೀರಿ ಸರ್ ಚಲನಚಿತ್ರಕ್ಕೆ? 6 ಜನ. ತುಂಬಾ ಸಂತೋಷ ಪಟ್ರಿ. ಆ ಸಂತೋಷ ನಮ್ಮ ಸೆವೆನ್ ಸರ್ವಿಸ್ ಸೇರ್ಬೇಕು. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಸರ್. ನಮಸ್ಕಾರ. ನಾನು ರಜನ್ ವೈಚಾರಂಗ, ನೆನಪುಗಳ ಮಾತು ಮಧುರ ಚಿತ್ರದ ಪ್ರೊಡ್ಯೂಸರು ಮತ್ತು ಆ್ಯಕ್ಟರು. ಇವತ್ತು ಇಡೀ ಕರ್ನಾಟಕದ ಜನತೆ ಜೊತೆ ಥಿಯೇಟ್ರಿನಲ್ಲಿ ಕಪಾಲಿ AM ಮಾಲಲ್ಲಿ ನೋಡಿ ಸಂತೋಷ ಪಡ್ತಾ ಇದ್ದೀನಿ. ಅವರು ಖುಷಿಪಟ್ಟರು, ಅದೇ ನನಗೆ ದೊಡ್ಡ ಆನಂದ ಮತ್ತು ಸಂತೋಷ. ಇಡೀ ಕರ್ನಾಟಕ ಜನಗಳಿಗೆ ಒಂದು ವಿನಂತಿ, ದಯವಿಟ್ಟು ನೀವೆಲ್ಲ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿದ್ರೆ ನಮಗೂ ಒಂದು ಆಸೆ ಇರುತ್ತೆ. ಅದು ತಕ್ಕಂತೆ ಎಲ್ರಿಗೂ ಎಷ್ಟು ನೀವು ಬಂದು ನೋಡ್ತೀರಾ ಅಷ್ಟು ನಾನು ಒಳ್ಳೆ ಪಿಕ್ಚರ್ ಫ್ಯೂಚರ್ನಲ್ಲಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಎಂಟೈರ್ ಕರ್ನಾಟಕ ಜನತೆ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಹೊಸ ಕಲಾವಿದರನ್ನ ನಿಮ್ಮ ಆಶೀರ್ವಾದದಿಂದ ಅವರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.